ದುನಿಯಾ ವಿಜಯ್ ಇದೀಗ ವೇದಿಕೆಯತ್ತ ತಮ್ಮದೇ ಆದಂತಹ ನಟನ ಕೌಶಲ್ಯದಿಂದ ಇಡೀ ನಾಡಿನಾದ್ಯಂತ ಎಲ್ಲರ ಮನಗೆದ್ದಂತಹ ಯುವ ನಾಯಕ ನಮ್ಮ ದುನಿಯಾ ವಿಜಯ್ ಇದೀಗ ಒಂಟಿ ಸಲಗ ವೇದಿಕೆಯತ್ತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ದುನಿಯಾ ವಿಜಯ್ ವೇದಿಕೆಯತ್ತ ನಮ್ಮ ನನಗೆ ಬಂದೆ ಬರ್ತೀನಿ. ಹಲೋ ಹಲೋ ಬಾಬಾ ಸಾಹೇಬರಿಗೆ ನಾವು ಅರ್ಪಿಸುವಂತ ಗೌರವ ಯಾವಾಗಲೂ ಅರ್ಪಿಸಬೇಕಾಗತ್ತೆ. ವೇದಿಕೆ ಮೇಲೆ ಆಸೀನವಾಗಿರುವಂತಹ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ಪ್ರೀತಮ್ ಗೌಡ ಅವರೇ, ಪ್ರೀತಿಯ ಮಂಜು ಮತ್ತೆ ಇರುವಂತ ಎಲ್ಲ ಹಿರಿಯ ನನ್ನ ಪ್ರೀತಿಯ ಸಹೋದರರೇ, ಬಾಬಾ ಸಾಹೇಬರ ಅನುಯಾಯಿಗಳೇ, ನಾನು ಇವತ್ತು ಹಾಸನ ನಮ್ಮ ಭಾರತ ದೇಶದಲ್ಲಿ ತುಂಬಾ ದೊಡ್ಡ ಸ್ಥಾನ. ಬೇಲೂರು, ಹಳೇಬೀಡು, ಈ ಶಿಲ್ಪಕಲೆಗಳ ತಲೂರು ಅಂತ ಕರೀತಾ ಇದ್ರು. ಸಾಕು ಸಾಕು ಬಿಟ್ಟು ಅಹಿಂಸಾ ಪರಮೋ ಧರ್ಮ ಅಂತ ಸಾಲ ಗೊಮ್ಮಟೇಶ್ವರನ ನಾಡು ಅಂತ ಕೂಡ ಕರೀತಾ ಇದ್ವಿ. ಮಹಾನ್ ಸಾಹಿತಿಗಳಾದ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು, ಜಾನಪದ ವಿದ್ವಾಂಸ ಡಾಕ್ಟರ್ ಕರೀಂ ಖಾನ್ ಅವರು, ಬುಕ್ಕರ್ ಪ್ರಶಸ್ತಿ ವಿಜಯಕ್ಕೆ ಬಾನು ಮುಸ್ತಾಕ್ ಅವರು, ದಲಿತ ಕವಿ ಗೋವಿಂದ ದಾಸರವರು, ವಿಶೇಷವಾಗಿ ನಮ್ಮ ಕನ್ನಡಿಗ, ರೈತರ ಮಗ, ಬಡವರ ಬಂಧು, ಕೆಂಪು ಕೋಟೆಯ ಮೇಲೆ ಶಿವನ ಧ್ವಜವನ್ನು ಹಾರಿಸಿದಂತ ಮಾಜಿ ಪ್ರಧಾನಿಯಾಗಿ ನಡೆದಂತ ಎಚ್ ಡಿ ದೇವೇಗೌಡರವರು, ಅವರು ಸಲ್ಲಿಸುವಂತ ಸೇವೆ ಇಡೀ ದೇಶನೇ ಹಾಸನದ ಬಗ್ಗೆ ಮಾತಾಡುವಂತಾಗಿದೆ. ಅದ್ರ ಜೊತೆಗೆ ವಿಶೇಷ ಅಂದ್ರೆ ಇವತ್ತು ನಾನು ಸುಮಾರು ಬಾಬಾ ಸಾಹೇಬರ ಜಯಂತಿಯ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಇವತ್ತೊಂದು ದೊಡ್ಡ ಸಾರ್ಥಕತೆ ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಮತ್ತೆ ನಾನೇನು ಇಷ್ಟು ನಮ್ಮ ಹಾಸನ ಜಿಲ್ಲೆ ಭಾರತದ ಭೂಪಟದಲ್ಲಿ ದೊಡ್ಡ ಹೆಸರು ಮಾಡಿದೆ ಅನ್ನೋದೇ ಅಂದ್ರೆ ನಿಜವಾಗ್ಲೂ ಸಮಾನತೆಯಿಂದ ಎಲ್ಲ ಸಮುದಾಯದವರು ಸೇರಿ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಿಸ್ತಾ ಇರೋದು ಇದೊಂದು ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇದು ಕೂಡ ಭಾರತದ ಎಲ್ಲ ಮೂಲೆ ಮೂಲೆಯಲ್ಲೂ ಗೊತ್ತಾಗಲಿ ಅನ್ನೋ ಆಸೆ. ಯಾಕೆಂದ್ರೆ ಕೆಲವು ವಿಷಯಗಳು ಗೊತ್ತಾಗೋದೇ ಇಲ್ಲ. ಇದೇ ಮೊದಲನೇ ಬಾರಿ ಅನ್ಸುತ್ತೆ ನಾನು ನೋಡ್ತಾ ಇರುವಂತ ತುಂಬಾ ಪವಿತ್ರವಾದ ವೇದಿಕೆ. ಯಾಕೆಂದ್ರೆ ಬಾಬಾ ಸಾಹೇಬರು ಅಂದ್ರೆ ಒಂದೇ ವರ್ಗಕ್ಕೆ ಮಾತ್ರ ಸೀಮಿತ, ಬೇರೆಯವ್ರಿಗೆಲ್ಲ ಅವ್ರ ಬಗ್ಗೆ ಮಾತಾಡಬೇಡಿ, ಯಾಕೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬರು ಪ್ರತಿಯೊಂದು ಜೀವಿಗಳಿಗೂ ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು, ಪ್ರತಿಯೊಬ್ಬ ಉಸಿರಾಡುವಂತ ಜೀವಿಗೂ ಅವರು ಕೊಟ್ಟಿರುವಂತ ಸಂವಿಧಾನದ ಹಕ್ಕು ನಾವು ನಡ್ಕೋಬೇಕು ಅಂತ ತೋರಿಸ್ತಾ ಇರೋ ಏಕೈಕ ವೇದಿಕೆ ಅಂದ್ರೆ ನಿಜವಾಗ್ಲೂ ಈ ಹಾಸನದ ವೇದಿಕೆ. ಎಲ್ಲ ಸಮುದಾಯಗಳಿಗೆ ನನ್ನ ಭೀಮಾ ವಂದನೆಗಳು. ಮೊಟ್ಟ ಮೊದಲನೇ ಬಾರಿ ನಾನು ಇಷ್ಟು ಖುಷಿಯಾಗಿ ಇಲ್ಲಿ ನಡೀತಾ ಇರುವಂತ ಈ ಎಲ್ಲ ಸಮುದಾಯಗಳು ಸೇರಿ ಮಾಡಿರುವಂತ ಈ ನಮ್ಮ ಬಾಬಾ ಸಾಹೇಬರ ಏನು ಜಯಂತಿ ಮಾಡ್ತಾ ಇದ್ದೀವಿ, ಇದು ಇಡೀ ಕರ್ನಾಟಕದಾದ್ಯಂತ ಯಾವತ್ತಾಗುತ್ತೋ ಅವತ್ತು ನಮ್ಗೆ ಇನ್ನೂ ಖುಷಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದು ಹಾಸನ ಜಿಲ್ಲೆಯಿಂದಲೇ ಶುರುವಾಗಲಿ ನನ್ನ ಆಸೆ ಇದೆ. ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲೂ ಈ ಜಯಂತಿ ಆಚರಿಸಬೇಕು ಅನ್ನೋ ಆಸೆ ನನಗೆ. ಇಲ್ಲಿ ಬಾಬಾ ಸಾಹೇಬರು ಮಾತು ಹೇಳಿದ್ರು, ಶಿಕ್ಷಣ ಎಂಬುದು ಹುಲಿಯ ಹಾರಿತಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ಹೌದು,
ನೀವೆಲ್ಲ ಹುಲಿಗಳೇ. ಬಾಬಾ ಸಾಹೇಬರು ಕೊಟ್ಟಿರುವಂತ ಕೊಡುಗೆ ಶಿಕ್ಷಣ ಇದೆಯಲ್ಲ, ಅದನ್ನ ಪಡ್ಕೊಂಡು ಎಲ್ಲರೂ ಹುಲಿಗಳಾಗಿ ಅದರ ಹಾಲನ್ನು ಕುಡಿದು ಹಾಸನ ಜಿಲ್ಲೆ ದೊಡ್ಡ ಮಟ್ಟಕ್ಕೆ ಗರ್ಜಿಸಲಿ ಅನ್ನೋ ಆಸೆ ನನಗಿದೆ. ಅದನ್ನ ಖಂಡಿತವಾಗ್ಲೂ ನೀವೆಲ್ಲರೂ ಈಡೇರಿಸಿ. ಇವತ್ತು ಯಾರು ಯುವ ತಂಡ ಇವತ್ತು ಮುಂದೆ ನಿಂತು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ, ದಯಮಾಡಿ ನಾನೊಬ್ಬ ಪುಟ್ಟ ಕಲಾವಿದನಾಗಿ ಕೇಳ್ಕೊಳ್ಳೋದು, ಈ ತರದ ಸಮಾರಂಭಗಳು ಮಾಡುವಾಗ ಮುಂದಿನ ವರ್ಷ 4 ಜನ ಬಡವರ ಮಕ್ಕಳಿಗೆ ನೀವೇ ಮುಂದೆ ನಿಂತು ಶಿಕ್ಷಣ ಕೊಡಿಸಿ. ನಾಲ್ಕು ಮಕ್ಕಳನ್ನ ಓದಿಸಿ ಸಾಕು. ಅದು ನಿಜವಾಗ್ಲೂ ಬಾಬಾ ಸಾಹೇಬರ ಕನಸನ್ನ ನಾವು ನನಸು ಮಾಡೋ ತರ ಒಂದು ದಾರಿನ ನಾವೇ ಹುಡುಕೊಟ್ಟಾಗುತ್ತೆ. ನನಗೆ ಒಂದು ಹೆಮ್ಮೆ ಇದೆ. ಇವತ್ತೇನು ನನ್ನ 135ನೇ ಜಯಂತಿಯನ್ನು ಆಚರಿಸಕ್ಕೆ ಬಂದಿದ್ದೀವಿ. ಇವತ್ತು ಬುದ್ಧ ಪೌರ್ಣಮಿ ಕೂಡ ಆಗಿರುತ್ತೆ, ಕಾರ್ಮಿಕರ ದಿನಾಚರಣೆ ಕೂಡ ಆಗಿರುತ್ತೆ, ಮತ್ತೆ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಿಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯಗಳು ಸೇರಿರೋದು ತುಂಬಾ ವಿಶೇಷ. ನನಗೆ ನಾನು ಎಲ್ಲೇ ಹೋದ್ರು ಇದನ್ನ ಎದೆ ತಟ್ಟಿ ಹೇಳ್ಕೋಬೋದ್ರೆ, ಬಾಬಾ ಸಾಹೇಬರು ಒಬ್ಬರು ಮಾತ್ರ ಸೀಮಿತ ಅಲ್ಲ, ಎಲ್ಲ ಸಮುದಾಯಕ್ಕೂ ಬೇಕಿರುವಂತ ಬಾಬಾ ಸಾಹೇಬರ ಆಶೆಗಳನ್ನ ಇವತ್ತು ಈಡೇರಿಸಿದ್ದೆ ಈ ಹಾಸನ ಜಿಲ್ಲೆಯ ಈ ಭಾಗದ ಜನರು ಅಂತ ನಾನು ಹೇಳ್ಕೊತೀನಿ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಕೊನೆಯಲ್ಲಿ ಕೂಗೋಣ, ಕೂಗಿದ್ರೆ ಡೆಲ್ಲಿ ಕೇಳಿಸ್ಬೇಕು. ಇವತ್ತು ಈ ಜಿಲ್ಲೆಯಲ್ಲಿ ಖುಷಿಯಾಗಲು DC ಆಗಿರುವಂತ KS ಲತಾಕುಮಾರಿ ಮೇಡಮ್ ಅವರೇ, ಅವ್ರು ಬರಕ್ಕಾಗಲಿಲ್ಲ ಅಂತ ಹೇಳಿದ್ರು. CEO ಪೂರ್ಣಿಮಾ ಮೇಡಮ್ ಅವರೇ, ಮತ್ತೆ SP ಶುಭಾನ್ವಿತಾ ಮೇಡಮ್ ಅವರೇ, ನೀವೆಲ್ಲರೂ ಬಂದಿದ್ದು ಚೆನ್ನಾಗಿರ್ತಿತ್ತು. ಯಾಕೆಂದ್ರೆ ಬಾಬಾ ಸಾಹೇಬರ ಆಶಯದಂತೆ ಹೆಣ್ಣು ಮಕ್ಕಳಿಗೂ ಸಮಾನತೆ ಸಿಕ್ಕಿ ನಿಮ್ಮ ಹಕ್ಕುಗಳನ್ನು ಪಡ್ಕೊಂಡು ಇವತ್ತು 3 ಜನ ಹೆಣ್ಣುಮಕ್ಕಳು ಈ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಇಲ್ಲಿ ಈ ಜಿಲ್ಲೆಯ ತುಂಬಾ ಸುಖ ಶಾಂತಿಯಿಂದ ನೋಡ್ಕೋತಾ ಇದ್ದೀರಾ ಅಂದ್ರೆ ಇದು ಬಾಬಾ ಸಾಹೇಬರ ನಿಜವಾದ ಕನಸಾಗಿತ್ತು. ನೀವು 3 ಜನ ಬಂದಿಲ್ಲ, ಬಹುಶಃ ಈ ಭಾಷಣ ಕೇಳಿಸ್ಕೊಂಡಿದ್ರೆ ನಿಜವಾದ ಬಾಬಾ ಸಾಹೇಬರ ಆಶಯಗಳನ್ನ ಈಡೇರಿಸಿರುವಂತ ನೀವು 3 ಧೀಮಂತ ಹೆಣ್ಣು ಮಕ್ಕಳಿಗೆ ನಮ್ದೊಂದು ಭೀಮ ನಮನ ಯಾವಾಗಲೂ ಇದ್ದೇ ಇರುತ್ತೆ. ನಾನು ನಿಮ್ಗೆಲ್ಲರಿಗೂ ಅಭಿಮಾನಿ ಕಾರಣ. ಈ ಸಿನಿಮಾದವರು ಬಂದಾಗ ಯಾವಾಗಲೂ ಕೊನೆಯವರೆಗೂ ಕುಣಿಸ್ತಾರೆ. ನಮಗೆ ಕೂತಿರ್ತೀವಪ್ಪ ಬಿಡ್ತಾ ಇಲ್ಲ ಅಂತ. ಅಲ್ಲಿ ಮುಂದೆ ಅವರು ಹೊಟ್ಟೆ ಹಸ್ಕೊಂಡು ಕೂತಿರ್ತಾರೆ, ಇಲ್ಲೆಲ್ಲ ಪಾನ ಬಿಚ್ಚಿರ್ಕೊಂಡು ಹೋಗಿ ಕೂತಿರ್ತೀವಿ ನಾವು ಒಂದೊಂದೇ. ಯಾಕಂದ್ರೆ ಎದ್ದೋಗ್ಬಿಡ್ತಾರೆ ಇಲ್ಲಿ ಮಾತಾಡಿ ಅಂತ. ಈ ಖುಷಿಗೆ ನಾವೇನ್ ಮಾಡ್ತೀವಿ, ನಾವು ಸುಮ್ಮನೆ ಇರ್ತೀವಿ, ತಾಳಪ್ಪ ಇದು ಏನ್ ಮಾಡೋಣ. ಆ ಥರದ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿಲ್ಲ. ನಾನು ಬಂದಿರೋ ಕಾರ್ಯಕ್ರಮನೇ ಭಾರತ ದೇಶಕ್ಕೆ ಅನುಕೂಲ ಆಗಬೇಕಾಗಿರುವಂತ ಒಂದು ಆಸೆ, ಬಾಬಾ ಸಾಹೇಬರ ಆಸೆ ಏನಿತ್ತು ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದು ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಾನು ಅವಾಗಲಿಂದ ಖುಷಿಯಿಂದ ನೋಡ್ತಾ ಇದ್ದೀನಿ. ಈ ಕಡೆ ಜೈ ಭೀಮ್ ಅಂದ್ರೆ ಆ ಕಡೆ ಜೈ ಭೀಮ್ ಅಂತೀರ, ಆ ಕಡೆ ಜೈ ಭೀಮ್ ಅಂದ್ರೆ ಆ ಕಡೆ ಜೈ ಭೀಮ್ ಅಂತ ಇದ್ದೀರಾ, ಅಲ್ಲಿ ಜೈ ಭೀಮ್ ಅಂದ್ರೆ ಇಲ್ಲಿ ಜೈ ಭೀಮ್ ಅಂತ ಇದ್ದೀರಾ. ನನಗೆ ಆ ಖುಷಿ ನಾನು ಜೋರಾಗಿ ಕಿರ್ಸ್ಬೇಕು ಅನ್ಸುತ್ತೆ. ನಮ್ಗೆ ಬೇಕಾಗಿದ್ದೆ ಈ ಒಗ್ಗಟ್ಟು, ಈ ಸಮಾನತೆ. ನಾವು ಇದನ್ನೇ ಯಾವಾಗಲೂ ಬಯಸ್ತಾ ಇದ್ವಿ. ಇದು ಮತ್ತಷ್ಟು ಜಾಸ್ತಿ ಆಗಲು ಅನ್ನೋ ಆಸೆ ಇದೆ. ಮತ್ತೆ ಯಾವಾಗಲೂ ನಿಮ್ಮ ಯುವಕರಿಗೆ ಒಂದು ಕೈ ಮುಗಿದು ಕೇಳ್ಕೋತೀನಿ ನಾನು, ದಯಮಾಡಿ ಎಲ್ಲ ಕಡೆ ಗಾಂಜಾ, ಎಣ್ಣೆ, ಗುಟ್ಕಾ ತಪ್ಪಿಕೋಬೇಡಿ, ಸಿಗರೇಟು ಸಮೇತ ಇಷ್ಟರಿಂದ ದಯಮಾಡಿ ದೂರ ಇದೆ. ಅಟ್ಲೀಸ್ಟ್ ಬಾಬಾ ಸಾಹೇಬರ ಆಸೆಗಳಲ್ಲಿ ನಾವು ಒಂದಾದರೂ ನೀವು ಓದ್ತಾ ಇದ್ರು, ಈ ಸದ್ಯಕ್ಕೆ ನೀವು ಯಾರು ಓದಿದ್ರು ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಓದಿಸಿ, ಆಯ್ತಾ, ತೊಂದರೆ ಇಲ್ಲ. ಮುಂದೆ ನಿಮ್ಮ ಮಕ್ಕಳನ್ನ ಓದಿಸಿ. ನಿಮಗೆ ಕೈಯೆಲ್ಲ ಕಾಲು ಮುಗಿದು ಕೇಳ್ಕೊತೀನಿ, ದಯಮಾಡಿ ಯಾರೂ ಗಾಂಜಾ ಸೇರೋದು, ಎಣ್ಣೆ, ಬೀಡಿ, ಸಿಗರೇಟು ಮಾಡಬೇಡ್ರಪ್ಪ.
ಯಾಕೆಂದ್ರೆ ನೀವು ಅನುಭವಿಸಿ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಕಷ್ಟ ಕೊಡ್ತಾ ಇರ್ತೀವಿ ನಾವು. ಇಬ್ಬರಿಬ್ಬರು ನೆಮ್ಮದಿ ಹಾಳಾಗ್ತಾ ಇರ್ತದೆ. ದಯಮಾಡಿ ಅದನ್ನ ಮಾಡಬೇಡಿ. ನಿಜಾನ ಬಾಬಾ ಸಾಹೇಬ್ರ ಅನುಯಾಯಿಗಳು ಮಾಡ್ತೀರಾ ಅದನ್ನ? ನಾನು ನೋಡಿದ್ದೀನಿ ನಿಜವಾದ ಬಾಬಾ ಸಾಹೇಬರ ಅನುಯಾಯಿಗಳು ಯಾರು ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಬೇರೆ ಯಾವುದೇ ಥರದ ವ್ಯಸನಗಳು ಇಲ್ಲ. ಅವ್ರಿಗೆ ಒಂದೇ ಆಸೆ, ನನ್ನ ಜನ ಏನು ನೊಂದಿದ್ರೋ ಏನು ನರಳಿದ್ರೋ ಮುಂದೆ ಹುಟ್ಟುವಂಥ ಪೀಳಿಗೆ ಆ ನೋವಲ್ಲಿ ನರಳಬಾರ್ದು ಅನ್ನೋ ಆಸೆಗೆ ತುಂಬ ದೊಡ್ಡ ಮಟ್ಟಿಗೆ ನೋವು ತಿಳ್ಕೊಂಡು ಹೋರಾಡ್ತಾ ಇರ್ತಾರೆ. ಅದು ನಿಮಗೆ ಸದ್ಯಕ್ಕೆ ಯಾರಿಗೂ ಅರ್ಥ ಆಗಲ್ಲ, ಮುಂದೊಂದು ದಿವಸ ಅರ್ಥ ಆಗುತ್ತೆ. ಹಾಗಾಗಿ ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ರಿಗೆ ಗೌರವ ಕೊಡಂಗಿದ್ರೆ, ನಿಜವಾಗ್ಲೂ ಬಾಬಾ ಸಾಹೇಬ್ರದ್ದು ಇವತ್ತೇನು ನಾವು ನೀವೇನು ಹೇಳ್ತೀರಿ, ಈ ಚಿಹ್ನೆನ ಮೈ ಮೇಲೆ ಹಾಕೊಂಡು ಓಡಾಡೋದಾದ್ರೆ ದಯವಿಟ್ಟು ಯಾರು ಕುಡಿಬೇಡಿ, ಮದ್ಯ ವ್ಯಸನ ಮಾಡಬೇಡಿ. ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಗಾಂಜಾ ಸೇದೋ ಹುಡುಗರು ತುಂಬ ಆಗ್ತಾ ಇದ್ದಾರೆ. ದಯವಿಟ್ಟು ಮಾಡಬೇಡಿ ಅದನ್ನ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮ ಕೈಯಲ್ಲಾದರೆ ಮುಂದಿನ ಸರಿ ಎಲೆಕ್ಷನ್ ಬಂದಾಗ ನಮ್ಮ ಮನೆಯ ಒಂದು ಓಟು ನನ್ನ ಮನೆಯ ಒಂದು ಹೆಣ್ಣು ಮಗು ಇದ್ದಂಗೆ, ಅದನ್ನ ಮಾರ್ಕೋಬೇಡಿ ದಯವಿಟ್ಟು. ನಿಮಗೆ ಆಸೆ ಇದ್ರೆ ಯಾವುದೇ ನಾಯಕರಿಗಾಗಲಿ ನೀವು ಮತ ಚಲಾಯಿಸೋದು ನಮ್ಮ ಹಕ್ಕು, ನಿಮ್ಮ ಹಕ್ಕು ಕೂಡ. ಆದರೆ ಅವ್ರು ಕೊಡೋ ದುಡ್ಡಿಗೆ ಕೈ ಒಡ್ಡಿ, ಅವ್ರು ಕೊಡೋ ಎಣ್ಣೆಗೆ ಕೈ ಒಡ್ಡಿ ಆ ಮತ್ತಲ್ಲಿ ಯಾರಿಗೂ ಮತ ಹಾಕಬಾರ್ದು. ನಾವು ಒಂದು ಮತ ನನ್ನ ತಾಯಿ, ನನ್ನ ತಂಗಿ, ನನ್ನ ಮನೆ ಹೆಣ್ಣು ಮಗು ಇದ್ದಂಗೆ, ಅದನ್ನ ಮಾತ್ರ ದಯಮಾಡಿ ಯಾರು ಮಾಡ್ಕೊಳ್ಬೇಡಿ. ಇದೇ ಬಾಬಾ ಸಾಹೇಬರ ಆಸೆ ಆಗುತ್ತೆ. ನಾನು ಇದನ್ನೇ ನಿಮ್ಮನ್ನು ಯಾವಾಗಲೂ ಕೇಳ್ಕೊಳ್ಳೋದು, ಮುಂದೆ ಓಟ್ ಹಾಕುವಂತ ಸುಮಾರು ಜನ ಏನು ಯುವ ಪೀಳಿಗೆ ಇದ್ದೀರಾ, ಒಬ್ಬೊಬ್ರು ಹುಲಿ ಮರಿ ಇದ್ದಂಗೆ ಇದ್ದೀರಾ, ನೋಡ್ತಾ ಇದ್ರೆ ಎಲ್ಲಾರು ಬಿಟ್ಟರೆ ಸಿಗ್ದಾಕ್ಬಿಡ್ತೀರಾ. ಏನು ಖುಷಿ ಅನ್ಸುತ್ತೆ ನೋಡಕ್ಕೆ. ದಯಮಾಡಿ ಮುಂದೆ ಎಲೆಕ್ಷನ್ ನಲ್ಲಿ ಯಾರು ಕೈ ಹೊರಡಬೇಡಿ. ನಾವು ಯಾರು ಭಿಕ್ಷೆ ಬೇಡಕ್ಕೆ ಇಲ್ಲಿ ಇಲ್ಲ. ನಾವಿರೋದು ಮತ ಹಾಕಿದ್ದೀವಿ. ನಮಗೆ ಬೇಕಾಗಿರೋ ನಾಯಕರನ್ನ ಆಯ್ಕೆ ಮಾಡೋ ಹಕ್ಕು ನಮಗಿದೆ. ಅದೊಂದು ಮಾತ್ರ ಮಾಡಬೇಡಿ. ನಮ್ಮನ್ನು ನಾವು ಮಾರ್ಕೊಂಡು ನಾವಿರೋ ಜಾಗನ ಮತ್ತೆ ನಮ್ಮ ಮನಸ್ಸುಗಳನ್ನ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಎಲ್ರಿಗೂ ಜೈ ಭೀಮ್ ಅಂತ ಹೇಳ್ತಾ, ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ನನಗೆ ಗೊತ್ತಿ ಅಂದ್ರೆ ಮಾತ್ರ ನಿಮ್ಮಮ್ಮನಿಗೂ ಬಂದ ಬರ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾರಣ ಎಲೆಕ್ಷನ್ ಟೇಬಲ್ ದುಡ್ಡು ಕೊಡಕ್ ಬಂದ್ರೆ ಲೇ ಜುಟ್ಟು ಫೋಟೋ ಕೊಡ್ತೀನಿ ಅಂತ ಭಯ ಬಂದ್ಬಿಟ್ಟು ದುಡ್ಡು ಕೊಡಕ್ ಬಂದಿದ್ದಲ್ಲ, ಲೇ ಜುಟ್ಟು ಬೇಡಪ್ಪ, ನನ್ ವೋಟ್ ನಾನೇ ಹಾಕ್ತೀನಿ ಅಂತ ನೀವೇ ಹೇಳ್ಬೇಕು. ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಿಗೂ ಬಂದೇ ಬರ್ತೇನೆ. ಇಲ್ಲಿ ಬಂದಿರುವಂತ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ತಿಳಿಸ್ತಾ, ಮತ್ತೆ ಇದೇ ತರ ಬಾಬಾ ಸಾಹೇಬ್ರ ಜಯಂತಿಗೆ ಸೇರೋಣ. ಟೊಮೊಟೊ ಹೇಳ್ಬೇಕ, ನಾನು ಚಾಲನದು 15 ರೂಪಾಯಿ ಎಣ್ಣೆ ಟೊಮೊಟೊ ನೀವು ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಜೈ ಭೀಮ್. ಬಹಳ ಖುಷಿ ಆಯ್ತಲ್ಲ, ಖುಷಿ ಆಯ್ತಲ್ವಾ? ಇಲ್ಲಿ ಜೋರಾದ